ಎಲ್ರಿಗೂ ಶುಭ ಮುಂಜಾನೆ. ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಆಧುನಿಕ ಕಾವ್ಯ ಭಾಗ. ಯಾರ ಕತೆ ಹೇಳಲಿ ನಿಮಗೆ? ಅರ್ಜುನ್ ಗೋಳಸಂಗಿಯವರು ಬರೆದಂತಹ ಕಾವ್ಯ ಯಾರ ಕತೆ ಹೇಳಲಿ ನಿಮಗೆ. ಈ ಪದ್ಯದ ಆಶಯ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಸಮಾಜದಲ್ಲಿ ಅಲ್ಲಿನ ವರ್ಗ, ವರ್ಣ, ಲಿಂಗ ಮತ್ತು ಮತಗಳ ತಾರತಮ್ಯವನ್ನು ಖಂಡಿಸಿ ಹೇಳುವಂತಹದ್ದು ಈ ಪದ್ಯಭಾಗ. ಹಿಂಸೆ ಇತ್ತು, ದಬ್ಬಾಳಿಕೆ ಇತ್ತು, ಅಸಮಾನತೆ ಇತ್ತು. ಇವೆಲ್ಲವೂ ಕೂಡ ಸಮಾಜದಿಂದ ನಿರ್ಮೂಲನೆ ಆಗಬೇಕು. ಆದರೆ ಅದಿನ್ನೂ ಆಗಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಘಟನೆಗಳು ನಡೀತಾ ಇದ್ದಾವೆ. ಇಂತಹ ಶೋಷಣೆಯನ್ನು ಬೆರಳು ಮಾಡಿ ತೋರಿಸದೆ ಈ ಒಂದು ಪದ್ಯದ ವಿಷಯ. ಇಂತಹ ಪ್ರತಿಭಟನೆಯ ಆಯಾಮವನ್ನು ಯಾರ ಕತೆ ಹೇಳಲಿ ನಿಮಗೆ ಕವನ ಹೊಂದಿದೆ. ಪ್ರಾಚೀನ ಕಾಲದಿಂದಲೂ ಕೂಡ ಸಮಾಜದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾನೆ ಬಂದಿದೆ. ಯಾವ ರೀತಿ ನಡೀತಾ ಇದೆ? ಯಾರ ಕತೆ ಹೇಳಲಿ ನಿಮಗೆ ನಾನು ಅನ್ನೋದು ಈ ಒಂದು ಪದ್ಯದ ಶೀರ್ಷಿಕೆ. ನಾನು ಯಾರ ಕತೆ ಹೇಳಲಿ ನಿಮಗೆ? ಎಂತಹ ವ್ಯಕ್ತಿಗಳ ಕತೆ ಹೇಳಲಿ ಅಂತ ಹೇಳ್ತಾರೆ. ಸರಿ, ಪದ್ಯ ಭಾಗ ಪ್ರಾರಂಭ ಆಗತ್ತೆ. ಯಾರ ಕತೆ ಹೇಳಲಿ ನಿಮಗೆ? ಹಿಂದಿನ ಕಾಲದಲ್ಲಾಗಿದ್ದರೆ ನಮ್ಮ ಅಜ್ಜ ಅಜ್ಜಿ ಹತ್ರ ಯಾರ ಹತ್ರನಾರ ಹೋಗಿ ಅಜ್ಜ ಅಜ್ಜಿ ಕತೆ ಹೇಳ್ರಿ ಅಂತ ಅಂದರೆ ಸತ್ಯ ಹರಿಶ್ಚಂದ್ರನ ಕತೆನೋ, ಆಮೇಲೆ ಹಸುವಿನ ಕತೆನೋ, ಗೋಮಾತೆಯ ಕತೆನೋ, ಶ್ರೀರಾಮಚಂದ್ರನ ಕತೆನೋ, ಪೌರಾಣಿಕ ಕತೆಗಳನ್ನು ಹೇಳ್ತಾ ಇದ್ರು. ಇದು ದಲಿತ ಬಂಡಾಯ ಸಾಹಿತ್ಯದ ಒಂದು ವಿಷಯ ಆಗಿದ್ದರಿಂದ ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರ ಕತೆ ಹೇಳಲಿ ನಿಮಗೆ? ಶೋಷಣೆ ಮಾಡಿಸ್ಕೊಂತಿರೋರ ಕತೆ ಹೇಳ, ಅಥವಾ ಶೋಷಣೆ ಮಾಡುವಂತಹ ವರ್ಗದವರ ಕತೆ ಹೇಳ? ನಾನು ಯಾರ ಕತೆ ನಿಮಗೆ ಹೇಳಲಿ ಅಂತ ಅಂದ್ಬಿಟ್ಟು ಅರ್ಜುನ್ ಗೋಳಸಂಗಿಯವರು ಈ ಒಂದು ಶೀರ್ಷಿಕೆಯನ್ನಿಟ್ಟು, ಈ ಒಂದು ಪದ್ಯದ ಸಾಲುಗಳನ್ನು ಇಟ್ಬಿಟ್ಟು ಅವರು ಏನು ಮಾಡ್ತಾರೆ, ಕತೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರ ಕತೆ ಹೇಳಲಿ ನಿಮಗೆ? ಶತಶತಮಾನದಿಂದ ನನ್ನ ಜನಾಂಗದ ಮಾನವನ್ನೇ ಹರಾಜಿಗಿಟ್ಟು ದೌರ್ಜನ್ಯ ಮಾಡುತ್ತಲೇ ಬಂದವರ, ಶೋಷಣೆಯ ಕುಲುಮೆಯಲ್ಲಿ ಬೆಂದು ಬಳಲಿದವರ ಯಾರ ಕತೆ ಹೇಳಲಿ ನಿಮಗೆ? ಯಾರ ಕತೆ ಹೇಳಲಿ ನಿಮಗೆ? ಹಲವಾರು ಶತಶತಮಾನಗಳಿಂದ ಕೆಳವರ್ಗದವರನ್ನು ಶೋಷಣೆ ಮಾಡ್ತಲೇ ಬಂದಿದ್ದಾರೆ. ಅವರ ಮಾನವನ್ನು ಹರಾಜು ಹಾಕ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ, ತುಂಬ ತುಳಿತಕ್ಕೊಳಗಾಗ್ತಾ ಇದ್ದಾರೆ ನನ್ನ ಶತಶತಮಾನದ ನನ್ನ ಜನಾಂಗದವರು. ಈ ಜನಾಂಗದವರ ಮೇಲೆ ಮೇಲ್ವರ್ಗದವರು ಶೋಷಣೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಯಾವ ರೀತಿಯ ಶೋಷಣೆ? ಈ ಕಮ್ಮಾರನ ಕುಲುಮೆಯಲ್ಲಿ ಏನು ಆ ಕುಲುಮೆಯಲ್ಲಿ ಆತ ತನ್ನ ಕೆಲಸಕ್ಕಾಗಿ ಬಳಸುವಂತಹ ಆಯುಧಗಳನ್ನು ಹೇಗೆ ಚೆನ್ನಾಗಿ ಆತ ಏನು ಮಾಡ್ತಾನೆ, ಸಾಣೆ ಹಿಡಿತಾನೋ ಆ ರೀತಿಯಾಗಿ ನನ್ನ ಜನಾಂಗದವರ ಪ್ರಾಣ ಏನಾಗಿದೆ, ಜೀವ ಏನಾಗಿದೆ, ಆ ಮೇಲ್ವರ್ಗದ ವ್ಯಕ್ತಿಗಳ ಶೋಷಣೆಯಲ್ಲಿ ಬೆಂದು ಹೋಗಿಬಿಟ್ಟಿದೆ. ಈ ನನ್ನ ಶತಮಾನದ ಜನಾಂಗದವರ ಕಥೆಯನ್ನ ಹೇಳಲ? ಯಾರ ಕತೆ ನಿಮಗೆ ಹೇಳಲಿ ನಾನು ಅಂತ ಕೇಳ್ತಾರೆ. ತಾತ ಮುತ್ತಾತರಿಂದ ಆಯಗಾರ ಆಳಾಗಿ ದುಡಿದು
ಬೆನ್ನು ಬಾಗಿ ತುತ್ತನ್ನಕ್ಕಾಗಿ ಕಾದು ನಿಂತವರ ಕಸವ ಹೊಡೆದ ಕೈ ಕಸ್ತೂರಿನಾಥವೆಂದು ಓಣಿ ಕೇರಿ ಕಸ ಹೊಡೆಯುವವರ ಯಾರ ಕತೆ ಹೇಳಲಿ ನಿಮಗೆ? ಯಾರ ಕತೆ ಹೇಳಿ? ತಾತ ಮುತ್ತಾತರಿಂದ ಅಂದರೆ ನಮ್ಮ ಕಾಲದ ತಾತ ಮುತ್ತಾತಂದಿರಾಗಿರ್ಬೋದು, ತಂದೆಯಾಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ? ಇವರೆಲ್ಲರೂ ಕೂಡ ಮೇಲ್ವರ್ಗದ ಜನರ ಜಮೀನ್ದಾರರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು. ಹೇಗೆ? ಆಳಾಗಿ ದುಡಿದು ಅಂತಾರೆ. ಅವ್ರು ಏನು ಕೆಲಸ ಹೇಳಿದ್ರು ಕೂಡ ಮಾಡಬೇಕಿತ್ತು. ಕಸ ಹೊಡೀರಿ ಅಂದರೂ ಕಸ ಹೊಡಿಬೇಕಿತ್ತು. ಮನೆಯಲ್ಲಿರೋ ಬಾಳೆ ಎಲೆನ ಎತ್ರಿ ಅಂದರೂ ಕೂಡ ಬಾಳೆ ಎಲೆ ಎತ್ತಬೇಕಿತ್ತು. ಗದ್ದೆಗೆ ಹೋಗ್ರಿ ಅಂದ್ರೆ ಗದ್ದೆಗೆ ಹೋಗಬೇಕಿತ್ತು. ನೀರು ಬಿಡ್ರಿ ಅಂದರೆ ನೀರು ಬಿಡಬೇಕಿತ್ತು. ಪ್ರತಿಯೊಂದು ಕೆಲಸವನ್ನೂ ಕೂಡ ನನ್ನ ತಾತ ಮುತ್ತಾತರಿಂದ ಹಿಡಿದು ಜಮೀನ್ದಾರರ ಮನೆಯಲ್ಲಿ ಆಳಾಗಿ ದುಡಿದಿದ್ದಾರೆ. ಬೆನ್ನು ಬಾಗಿ ತುತ್ತನ್ನಕ್ಕಾಗಿ ಕಾದು ನಿಂತವರ ಬೆಳಗ್ಗೆಯಿಂದ ಸಂಜೆಯ ತನಕ ದುಡಿದು ದುಡಿದು ಸಾಕಾಗಿಯೂ ಕೂಡ ಒಂದು ಹೊತ್ತಿನ ಊಟಕ್ಕಾಗಿ ಮತ್ತೆ ಯಥಾ ಪ್ರಕಾರ ತಲೆಬಾಗಿಯೇ ಅವರ ಬಳಿಯಲ್ಲಿ ನಿಲ್ಲಬೇಕಿತ್ತು. ಅವರು ಕೊಡುವಂತಹ ದವಸ ಧಾನ್ಯಗಳ ರೂಪದಲ್ಲಿ ಸಂಭಾವನೆ ಪಡೀತಿದ್ರು. ಅವರು ಹಣ ಕೊಡ್ತಿರ್ಲಿಲ್ಲ, ಒಂದಿಷ್ಟು ನುಚ್ಚು ಕೊಡ್ತಿದ್ರು. ಆ ನುಚ್ಚನ್ನು ಮನೆಗೆ ತಗೊಂಡು ಬಂದು ಏನು ಮಾಡ್ಕೋಬೇಕಿತ್ತು? ಗಂಜಿಯನ್ನು ಮಾಡಿಕೊಂಡು ಅನ್ನವನ್ನು ಮಾಡಿಕೊಂಡು ಊಟ ಮಾಡಬೇಕಾಗಿತ್ತು. ಆಯಿತಾ? ಚೋಮನದುಡಿ ಕಾದಂಬರಿಯಲ್ಲಿ ಗೊತ್ತಾಗತ್ತೆ ನಿಮಗೆ. ಯಾಕಂದರೆ ಇಲ್ಲಿ ಬೆಳ್ಳಿ ತನ್ನ ಯಜಮಾನನ ಮನೆಗೆ ಹೋಗಿ ಈ ಚೋಮನ ಮಕ್ಕಳೂ ಸಹಿತ ಏನು ಮಾಡ್ತಾರೆ? ಯಜಮಾನನ ಮನೆಯಲ್ಲಿ ದುಡಿತಾ ಇರ್ತಾರೆ. ಆದರೆ ಒಂದು ಬೆಂಕಿ ಹೊತ್ತಿಸ್ಬೇಕು ಅಂದರೂ ಕೂಡ ಯಜಮಾನನ ಮನೆಗೆ ಹೋಗಿ ಏನಾದರೂ ಕೆಂಡ ತೊಗೊಂಡು ಬಂದೇ ಬೆಂಕಿ ಹೊತ್ತಿಸ್ಬೇಕಿತ್ತವರು. ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ ಮೇಲೆ ಅವ್ರು ಕೊಡುವಂತಹ ನುಚ್ಚನ್ನು ತೊಗೊಂಡು ಬಂದು ಗಂಜಿ ಮಾಡಿಕೊಂಡು ಊಟ ಮಾಡಬೇಕಿತ್ತು. ಅಂತಹ ಸ್ಥಿತಿ ಇತ್ತು ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ನನ್ನ ತಾತ ಮುತ್ತಾತರಿಂದ ಬೆನ್ನು ಬಾಗಿ ತುತ್ತನ್ನಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ತಲೆಬಾಗಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಆವಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಕಾದು ನಿಂತವರ ಕಸವ ಹೊಡೆದ ಕೈ ಕಸ್ತೂರಿನಾಥವೆಂದು. ಕಸವನ್ನು ಹೊಡೆಸ್ಕೊಳ್ತಿದ್ರು, ಸಗಣಿ ಬಾಚಿಸ್ಕೊತಿದ್ರು, ಎಲ್ಲದನ್ನೂ ಮಾಡಿಸ್ಕೊತಿದ್ರು. ಓಣಿ ಕೇರಿ ಕಸ ಹೊಡೆಯುವವರ, ಅವ್ರ ಮನೆ ಆಗಿರ್ಬೋದು, ಅವ್ರ ಮನೆ ಸುತ್ತಮುತ್ತ ಆಗಿರ್ಬೋದು, ಜೊತೆಗೆ ಊರಿನ ಕಸವಾಗಿರ್ಬೋದು, ಒಂದು ಕೇರಿಯ ಕಸವಾಗಿರ್ಬೋದು, ಕಸ ಹೊಡೆಯುವಂತಹ ವರ್ಗದವರ ಬದುಕು. ಈ ಯಾರ ಕಥೆಯನ್ನ ನಾನು ನಿಮಗೆ ಹೇಳಲಿ ಅಂತ ಕೇಳ್ತಾರೆ. ಯಾರ ಕತೆ ಹೇಳಲಿ? ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೆಂದು ಮಂತ್ರವ ಜಪಿಸುವ ಇವ ನಮ್ಮವನಲ್ಲ ಎನ್ನುವವರ ಕರೆ ಕಟ್ಟಿ ಬಾವಿ ತೋಡಿ ಗುಡಿಮನೆ ಕಟ್ಟಿ ಮಾರು ದೂರ ಸರಿದವರ ನೆಲೆ ಇಲ್ಲದೆ ಅಲೆಮಾರಿಗಳಾಗಿ ಅಲೆವ ಹೆಳವ ಸುಡುಗಾಡಸಿದ್ದ ಬಾಲ ಬಸವರ ಯಾರ ಕತೆ ಹೇಳಲಿ ನಿಮಗೆ? ಮತ್ತೆ ಕೇಳ್ತಾರವರು, ನಾನು ಯಾರ ಕತೆ ಹೇಳಲಿ? ಶತಶತಮಾನದಿಂದ ನನ್ನ ಜನಾಂಗದವರನ್ನು, ನನ್ನ ಜನಾಂಗದ ಮನುಷ್ಯರನ್ನು ಹರಾಜಿಗಿಟ್ಟು ದೌರ್ಜನ್ಯ ಮಾಡ್ತಾ ಬಂದಂಥವರ ಕತೆ ಹೇಳ, ಅಥವಾ ನನ್ನ ತಾತ ಮುತ್ತಾತರು ಯಾವ ರೀತಿ ಶೋಷಣೆಗೊಳಪಟ್ಟರು ಅನ್ನೋದರ ಕತೆ ಹೇಳ, ಅಥವಾ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೆಂದು, ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಬೇಕು ಅಂದು ಮಂತ್ರವ ಜಪಿಸುವ ಇವ ನಮ್ಮವನಲ್ಲ ಎನ್ನುವವರ, ಅಂದರೆ ಜಮೀನ್ದಾರ ವರ್ಗ, ಮೇಲ್ವರ್ಗದವರು, ಮೇಲ್ವರ್ಗ
ದವರ ಮನೆಯ ಪ್ರತಿಯೊಂದು ಕೆಲಸವನ್ನು ಸಹಿತ ಕೆಳವರ್ಗದವರು ಮಾಡ್ತಾ ಇದ್ರು. ಇಲ್ಲಿ ಕೆರೆಗೆ ಕಟ್ಟೆ ಕಟ್ತಿದ್ರು, ಅದು ಮಾಡುವಂಥವರು ಕೆಳವರ್ಗದವರು. ಬಾವಿಯನ್ನ ತೋಡಿಸ್ತಿದ್ರು, ಬಾವಿ ತೋಡುವಂಥವರು ಕೆಳವರ್ಗದವರು. ಗುಡಿ ಮನೆ ಕಟ್ಟಿ ಗುಡಿಯನ್ನ ಕಟ್ತಿದ್ರು, ಮನೆಯನ್ನ ಕಟ್ತಿದ್ರು. ಎಲ್ಲ ಕೆಲಸಕ್ಕೂ ಕೂಡ ಯಾರು ಬೇಕಿತ್ತು? ಕೆಳವರ್ಗದವರು ಬೇಕಿತ್ತು. ಆದರೆ ಅವ್ರಿಗೆ ಮಾತ್ರ ಎಲ್ಲೂ ಸ್ಥಾನ ಇರಲಿಲ್ಲ. ಎಲ್ಲೂ ಅಂತ ಅಂದರೆ ಕೆರೆಗೆ ಹೋಗಿ ನೀರು ತರುವ ಹಾಗಿರಲಿಲ್ಲ, ಬಾವಿಗೆ ಹೋಗಿ ಬಾವಿಯನ್ನು ಮುಟ್ಟುವ ಹಂಗಿರಲಿಲ್ಲ, ದೇವಸ್ಥಾನದ ಒಳಗೆ ಹೋಗಿ ಕೈ ಮುಗಿಯುವ ಹಾಗಿರಲಿಲ್ಲ, ಜೊತೆಗೆ ಜಮೀನ್ದಾರರ ಮನೆಯ ಒಳಗಡೆ ಕೂಡ ಪ್ರವೇಶ ಇರಲಿಲ್ಲ. ಮನೆ ಕಟ್ಟುವವರು, ಕೆರೆ ಕಟ್ಟುವವರು ಎಲ್ಲ ಕೆಳವರ್ಗದವರೇ. ಆದರೆ ಅವರಿಗೆ ಬೇರೆ ಎಲ್ಲೂ ಕೂಡ ಪ್ರವೇಶ ಇರ್ತಿರಲಿಲ್ಲ. ನೆಲೆ ಇಲ್ಲದೆ ಅಲೆಮಾರಿಗಳಾಗಿ ಅಲೆವ ಹೆಳವ ಸುಡುಗಾಡಸಿದ್ದ ಬಾಲಬಸವರ. ನೆಲೆ ಇಲ್ಲದೆ, ಇರಲಿಕ್ಕೆ ಸ್ಥಳವೇ ಇಲ್ಲದೆ, ಒಂದೂರಿನಿಂದ ಇನ್ನೊಂದೂರಿಗೆ, ಇನ್ನೊಂದೂರಿನಿಂದ ಮತ್ತೊಂದೂರಿಗೆ ಹೋಗುವಂತಹ ಅಲೆಮಾರಿಗಳಾದಂತಹ ಹೆಳವ ಸುಡುಗಾಡಸಿದ್ದ ಬಾಲಬಸವರ. ಸಹಜವಾಗಿ ಸುಡುಗಾಡಸಿದ್ದರೆಲ್ಲ, ಹೆಳವರೆಲ್ಲ ಭವಿಷ್ಯಗಳನ್ನು ನುಡಿತಾರೆ. ಕೆಲವೊಂದು ಸರಿ ಮನೆಗೆ ಬಂದುಬಿಟ್ಟು ಸುಡುಗಾಡಿಸಿದ್ದರು ಮನೆ ಮನೆಗೆಲ್ಲ ಬಂದಿರ್ತಾರೆ, ನೀವು ನೋಡಿರ್ಬೋದು. ಹಿಂದಿನ ಕಾಲದ ಹೇಳ್ತಾರೆ. ಸೊ ಹಿಂದಿನ ಕಾಲದ ಜನರು ಯಾರಾದರೂ ಇದ್ದರೆ ಸಹಜವಾಗಿ ನಂಬ್ತಾರೆ. ಈಗೇನು ಮಾಡೋದಿಲ್ಲ, ಯಾರು ಹೆಚ್ಚಾಗಿ ಅವರನ್ನು ನಂಬೋದಿಲ್ಲ. ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಏನಾಗಿದೆ, ಈ ಸುಡುಗಾಡಿಸಿದ್ದ ಬಾಲಬಸವಂಥವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಯಾರಾದರೂ ಮನೆಗೆ ಬಂದರು ಅಂದ ತಕ್ಷಣ, ಏನಾದರೂ ಒಂದು ದೇವ್ರನ್ನ ಹಿಡ್ಕೊಂಡು ಬಂದ ತಕ್ಷಣ ಅಲ್ಲಿ ನಂಬಿಕೆ ಹೆಚ್ಚಾಗಿತ್ತು. ಕರ್ಕೊಂಡು ಬರೋದು, ಕೂರಿಸ್ಕೊಳ್ಳೋದು ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇದೆ ಇದು. ಈ ಸುಡುಗಾಡಿಸಿದ್ರು ಬಂದ ತಕ್ಷಣ, ಹೆಳವರು ಬಂದ ತಕ್ಷಣ ಏನು ಮಾಡ್ತಾರೆ, ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಯಾರ ಕತೆ ಹೇಳಲಿ ನಾನು ನಿಮಗೆ ಅಂತ ಅಂತಾರೆ. ಜಾತಿಯ ಬೇಲಿಯ ಗಟ್ಟಿಗೊಳಿಸುವವರ, ಜಾತಿವಾರು ಮೀಸಲಾತಿ ಕೇಳುವವರ, ಮೀಸಲಾತಿಯನ್ನೇ ವಿರೋಧಿಸಿ ಬುಡ್ಗ ಜಂಗಮರ ಹೆಸರಲ್ಲಿ ಮೀಸಲಾತಿ ಪಡೆಯ ಬಯಸಿದ ಗೋಮುಖ ವ್ಯಾಘ್ರಗಳ, ಬುದ್ಧ ಬಸವ ಅಂಬೇಡ್ಕರರ ಬಂಡವಾಳ ಮಾಡಿಕೊಂಡವರ, ಕೋಮು ಗಲಭೆಗೆ ಕೊಳ್ಳಿ ಇಟ್ಟು ಸಂಘವ ಒಡೆದು ಸಂಘ ಕಟ್ಟುವವರ. ಯಾರ ಕತೆ ಹೇಳಲಿ ನಿಮಗೆ? ಜಾತಿ ಬೇಲಿಯ ಗಟ್ಟಿಗೊಳಿಸುವವರ. ಜಾತಿಗಳು ಇದೆ, ಮೀಸಲಾತಿ ಇದೆ. ಈಗ ಆ ಜಾತಿ ಈ ಜಾತಿ ಅಂತ ಜಾತಿಯಲ್ಲೇ ಬೇರೆ ಬೇರೆ ಜಾತಿ ಅಲ್ವಾ. ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಇತ್ತು. ಇಲ್ಲಿ ಲೇಖಕರು ಹೇಳುವ ಹಾಗೆ ಜಾತಿ ಮತ್ತು ಮತಗಳ ಮತ್ತು ಲಿಂಗ ವರ್ಣ ವರ್ಗ ತಾರತಮ್ಯಗಳು ತುಂಬ ಇದ್ವು. ಇದರಿಂದ ತುಂಬ ಹಿಂಸೆ ದಬ್ಬಾಳಿಕೆ ನಡೀತಾ ಇದ್ವು. ಇಲ್ಲಿ ಜಾತಿ ಅನ್ನುವಂತಹ ಸಂಘಟನೆ ಸಮಾವೇಶಗಳು ಗಟ್ಟಿಯಾಗ್ಬಿಟ್ಟಿದ್ವು. ಜಾತಿವಾರು ಮೀಸಲಾತಿ ಕೇಳುವವರ ಹಲವಾರು ವರ್ಗಗಳಲ್ಲಿ ಮೀಸಲಾತಿಗಳು ಇದ್ವು. ಆದರೆ ಮೀಸಲಾತಿಯನ್ನೇ ವಿರೋಧಿಸಿ, ಕೆಲವೊಂದು ಸಂದರ್ಭದಲ್ಲಿ ಮೀಸಲಾತಿ ಇದೆ, ಆದರೆ ಕೆಳ ವರ್ಗದ ಮೀಸಲಾತಿಗೆ ಸಿಗುವಂತಹ ಹಲವಾರು ಸೌಲಭ್ಯಗಳನ್ನು ಮೇಲುವರ್ಗದ ಜನಗಳು ಅದನ್ನು ಏನು ಮಾಡ್ತಿದ್ರು, ತಮ್ಮ ಹೆಸರಿನಲ್ಲಿ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ರು. ಗೋಮುಖ ವ್ಯಾಘ್ರಗಳ ಅಂತಾರೆ. ಪಡೆಯ ಬಯಸಿದ, ಅವರಿಗೆ ಸಿಗುವಂತಹ ಸವಲತ್ತುಗಳನ್ನು ಗೋಮುಖ ವ್ಯಾಘ್ರಗಳ, ಸೌಲಭ್ಯ ಇದ್ದಂಥವರು ಕೂಡ ತಮಗೂ ಮೀಸಲಾತಿ ಬೇಕು ಅಂತ ನೆಪ ಒಡ್ಡಿ ಅದನ್ನು ತಗೊಳ್ತಿದ್ರಂತೆ. ಬುದ್ಧ ಬಸವ ಅಂಬೇಡ್ಕರ್ರ ಬಂಡವಾಳ ಮಾಡಿಕೊಂಡವರ, ಕೋಮು ಗಲಭೆಗಳಿಗೆ ಕೊಳ್ಳಿ ಇಟ್ಟು ಜಗಳಗಳು ಪ್ರಾರಂಭ. ಕೋಮು ಗಲಭೆಗೆ ಈ ಮೀಸಲಾತಿ ಬೇಕು ಅಂತ ಯಾರು ಹೋರಾಟ ಮಾಡ್ತಾ ಇರ್ತಾರೋ ಅಂಥವರೇ ಕೋಮು ಗಲಭೆಗೆ ಏನು ಮಾಡ್ತಾರೆ, ಬೆಂಕಿ ಹಚ್ತಾರೆ, ಜಗಳಗಳಿಗೆ ಪ್ರಾರಂಭವನ್ನು ಮಾಡುವಂಥವರು.
ಸಂಘವ ಒಡೆದು, ಏನು ಹಿಂದಿನ ಒಂದು ಸಂಘ ಗಟ್ಟಿಯಾದಂತಹ ಸಂಘ ಇತ್ತೋ ಆ ಸಂಘದಲ್ಲಿಯೇ ಬಿರುಕನ್ನು ತಂದಂಥವರು ಗೋಮುಖ ವ್ಯಾಘ್ರಗಳು. ಇವ್ರೇನು ಮಾಡ್ತಾರೆ, ಮತ್ತೊಂದು ಹೊಸ ಸಂಘವನ್ನು ಕಟ್ತಾರೆ. ಹಾಗಾಗಿ ಕವಿ ಹೇಳೋದೇನು ಅಂದರೆ, ಯಾರ ಕತೆ ಹೇಳಲಿ, ಯಾವ ವ್ಯಕ್ತಿಯ ಕತೆ ಹೇಳಲಿ ಅನ್ನೋದನ್ನ ಹೇಳ್ತಾರೆ. ಮೂಢನಂಬಿಕೆಗೆ ಬಲಿಯಾಗಿ ದೇವದಾಸಿಯಾಗುವ ಹಾಗೆ ಮಾಡುವ, ಬೆತ್ತಲೆ ಮೆರವಣಿಗೆ ಮಾಡಿ ಓಕಳಿಯಾಡಿ ಮಾನ ಕಳೆಯುವವರ, ಮಲಮೂತ್ರ ಪಾನಿಸುವ ರಕ್ಕಸರ ಮುಖವಾಡ ಹೊತ್ತು ಮೋಸದ ಬಲೆ ಬೀಸುವವರ, ಯಾರ ಕತೆ ಹೇಳಲಿ ನಿಮಗೆ? ನೋಡ್ರಿ, ಮೂಢನಂಬಿಕೆಗೆ ಬಲಿಯಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ಮೂಢನಂಬಿಕೆ ಇದೆ, ತುಂಬನೇ ಮೂಢನಂಬಿಕೆ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಮೂಢನಂಬಿಕೆ ಇತ್ತು. ಈ ಮೂಢನಂಬಿಕೆಗೆ ಬಲಿಯಾಗ್ತಿದ್ರು. ದೇವದಾಸಿಯನ್ನಾಗಿ, ಕೆಳವರ್ಗದ ಒಂದು ಹೆಣ್ಣನ್ನು ದೇವದಾಸಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ರು. ಅಂದರೆ ದೇವರ ಸೇವೆ ಮಾಡಬೇಕು ಅಂತ ಅರ್ಥ ಆಗ್ತದೆ. ಅವಳಿಗೆ ದೇವರ ಸೇವೆ ಮಾಡಲಿಕ್ಕೆ ಅಂತಲೇ ಬಿಟ್ಬಿಡೋದು. ದೇವರ ಸೇವೆ ಅಂದ್ರೇನು? ದೇವರ ಹೆಸರಿನಲ್ಲಿ ಒಂದು ಹೆಣ್ಣನ್ನು ಭೋಗದ ವಸ್ತುವಾಗಿ ಬಿಟ್ಟುಬಿಡೋದು. ಆ ಭೋಗದ ವಸ್ತುವಾದಂತಹ ಹೆಣ್ಣನ್ನು, ಕೆಳವರ್ಗದ ಹೆಣ್ಣನ್ನು ಮೇಲ್ವರ್ಗದವರು ಮಾತ್ರ ಭೋಗದ ವಸ್ತುವಾಗಿ ಕಾಣ್ತಾ ಇದ್ರು. ಅಂದರೆ ಹಿಂದಿನ ಕಾಲದಲ್ಲಿ ಶೋಷಣೆಯನ್ನು ಅನುಭವಿಸ್ತಾ ಇದ್ದಂತಹ ಕೆಳವರ್ಗದ ವ್ಯಕ್ತಿಗಳು ತುಂಬನೇ ಶೋಷಣೆಗೆ ಒಳಪಡ್ತಿದ್ರು. ಕೇವಲ ಅಷ್ಟೇ ಅಲ್ಲದೆ ಹೆಣ್ಣಿಗೆ ಹೆಚ್ಚು ಶೋಷಣೆ ಇತ್ತು ಅಂತ ಹೇಳಬಹುದು. ಅಷ್ಟಲ್ದೇನೆ ಬೆತ್ತಲೆ ಮೆರವಣಿಗೆ ಮಾಡಿ ಓಕಳಿಯಾಡಿ ಮಾನ ಕಳೆವವರ, ಹಿಂದಿನ ಕಾಲದಲ್ಲಿ ಈ ದೇವದಾಸಿ ಪದ್ಧತಿ ಜೊತೆಗೆ ಈ ಹೆಣ್ಣಿಗೆ ನೀರುಗ್ಗುವಂತಹ, ಓಕಳಿ ಅಂದರೆ ಹೆಣ್ಣಿನ ಮೈ ಮೇಲೆ ನೀರನ್ನು ಹಾಕುವಂತಹ ಪ್ರಮೇಯ, ಅದು ಬೆತ್ತಲೆ ಮೆರವಣಿಗೆ ಅಂತ ಹೇಳ್ತಾರೆ. ಬೆತ್ತಲೆಯಾಗಿರುವಂತಹ ಹೆಣ್ಣಿನ ಮೈ ಮೇಲೆ ನೀರನ್ನು ಎರಚುವಂಥದ್ದು, ಹಾಕುವಂಥದ್ದು. ಇಂತಹ ರಾಕ್ಷಸರ ಮುಖವಾಡ ಹೊತ್ತು ಮೋಸದ ಬಲೆ ಬೀಸುವವರ, ಯಾರ ಕತೆ ಹೇಳಲಿ? ಇದನ್ನು ಕೂಡ ಮಾಡುವಂತಹ ಜಮೀನ್ದಾರರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಈ ಮೂಢನಂಬಿಕೆಗೆ ಬಲಿಯಾಗಿ ಏನು ಮಾಡ್ತಾ ಇರ್ತಾರೆ, ಇಂತಹ ದೇವದಾಸಿಯರನ್ನು ಬಿಡಬೇಕು ಅಂತ ಹೇಳೋದಾಗಿರ್ಬೋದು, ಹೆಣ್ಣನ್ನು ಶೋಷಣೆ ಒಳಪಡಿಸೋದಾಗಿರ್ಬೋದು, ಎಲ್ಲ ಮೇಲ್ವರ್ಗದವರು ಮಾಡುವಂಥದ್ದು. ಮೇಲ್ವರ್ಗದವರ ಈ ಮೂಢನಂಬಿಕೆಗೆ ಬಲಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಈ ಮೇಲ್ವರ್ಗದ ವ್ಯಕ್ತಿಗಳೆಲ್ಲರೂ ಆ ಒಂದು ರಾಕ್ಷಸರಂತೆಯೇ ಏನು ಮಾಡ್ತಾರೆ, ಮುಖವಾಡವನ್ನು ಧರಿಸಿದ್ದು ಅಂತ ಹೇಳ್ತಾರೆ. ಮೋಸದ ಬಲೆ ಬೀಸಿ ಈ ರೀತಿಯಾದಂತಹ ಕಟ್ಟುಪಾಡುಗಳಿಗೆ ಒಳಗಾಗಿಸುವಂಥದ್ದು ಇಂಥವರ ಕತೆ. ಈಗ ಹೇಳ್ತಾ ಇದ್ದಾರೆ, ಯಾರ ಕತೆ ಹೇಳಲಿ ನಿಮಗೆ? ಈ ನಾಡಲ್ಲಿ ಎಲ್ಲ ಹಾವಳಿಯಲ್ಲಿ ಹುಡಿಯಾದವರ, ನೆರೆ ಹಾವಳಿಯಲ್ಲಿ ಹೆಣವಾಗಿ ಹೋದವರ, ಎಲ್ಲವನ್ನೂ ಕಳೆದುಕೊಂಡು ಸಾವು ಬದುಕಿನ ಮಧ್ಯ ಹೋರಾಡುವವರ, ಪ್ರತಿ ಭಾರಿ ಸುಳ್ಳಿನ ಭರವಸೆ ನೀಡುತ್ತಾ ಮೊಸಳೆ ಕಣ್ಣೀರು ಸುರಿಸುವ ಮಹಾನಾಯಕರ ನಾಟಕದ ಕತೆ ಹೇಳಲೇ? ಇದು ಮುಗಿಯದ ಕತೆ, ಈ ನಾಡ ಜನರ ನೋವಿನ ಕತೆ. ನಿಜವಾಗಿಯೂ ಕೂಡ ಕೆಲವರ್ಗದವರು ಎಷ್ಟೆಲ್ಲ ಶೋಷಣೆಯನ್ನು ಅನುಭವಿಸಿದ್ರು ಅನ್ನೋದು ಈ ಒಂದು ಉದಾಹರಣೆಗಳ ಮುಖಾಂತರ ನಮ್ಗೆ ಅರ್ಥ ಆಗತ್ತೆ. ಹೇಳ್ತಾರೆ ನೋಡ್ರಿ ಅವರು, ಈ ನಾಡಲ್ಲಿ ಎಲ್ಲ ಹಾವಳಿಯಲ್ಲಿ ಹುಡಿಯಾದವರ. ಈ ನಾಡಿನಲ್ಲಿ ಏನಾಗಿದೆ, ಎಲ್ಲ ತೊಂದರೆಗಳು ಕೆಳವರ್ಗದವರ ಮೇಲಾಗ್ತಾ ಇದೆ, ಕೆಳವರ್ಗದವರ ಮೇಲೆ ಆಗ್ತಾ ಇದೆ. ಹಾವಳಿ ಅಂದರೆ ತೊಂದರೆ. ನೆರೆ ಹಾವಳಿಯಲ್ಲಿ ಹೆಣವಾಗಿ ಹೋದವರು. ನೆರೆ ಹಾವಳಿ ಅಂತ ಅಂದರೆ ಸಹಜವಾಗಿ ಈ ನೀರು ಬಂದು ಕೊಚ್ಚಿಕೊಂಡು ಹೋದಂತಹ ಸಂದರ್ಭ. ಆದರೆ ಇಲ್ಲೇನು ಅಂದರೆ ಮೇಲ್ವರ್ಗದವರ ಶೋಷಣೆಗೆ ಒಳಗಾಗಿ, ಮೇಲ್ವರ್ಗದ ಶೋಷಣೆಯ ಪ್ರಭಾವಕ್ಕೆ ಒಳಗಾಗಿ
ಸತ್ತು ಹೋದಂಥವರ, ಎಲ್ಲವನ್ನ ಕಳೆದುಕೊಂಡು ತನ್ನ ಸಂತೋಷ, ದುಃಖ, ಹೆಂಡತಿ, ಮಕ್ಕಳಾಗಿರ್ಬೋದು, ಇಂತಹ ಹಲವಾರು ಗದ್ದೆ, ತೋಟ ಎಲ್ಲವನ್ನ ಕಳೆದುಕೊಂಡು ಸಾವು ಬದುಕಿನ ಮಧ್ಯ ಹೋರಾಡುವವರ, ಇನ್ನೂ ನಾನು ಬದುಕಬೇಕಾ, ಬದುಕೋಕ್ಕೋಸ್ಕರ ಮತ್ತು ಜೀವನ ಮಾಡಬೇಕಲ್ಲ ಅಂತ ಸಾಯುವ ಹಾಗೂ ಇಲ್ಲ, ಬದುಕುವ ಹಾಗೂ ಇಲ್ಲ ಅಂತಹ ಪರಿಸ್ಥಿತಿಯ ಮಧ್ಯ ಹೋರಾಡುವವರ, ಅಂದರೆ ಈ ಕೆಳವರ್ಗದವರಿಗೆ ಏನಾಗ್ತಾ ಇತ್ತು, ತುಂಬ ಶೋಷಣೆಯ ಮಧ್ಯೆನೇ ಅವರು ಬದುಕಬೇಕಿತ್ತು. ಹೀಗೆ ಪ್ರತಿ ಬಾರಿ ಬಾರಿ ಸುಳ್ಳಿನ ಭರವಸೆ ನೀಡುತ್ತಾ, ಆಯ್ತಪ್ಪ ನೀನು ಮಾಡಿರೋ ಕೆಲಸಕ್ಕೆ ಚೆನ್ನಾಗಿ ದುಡ್ಡನ್ನು ಕೊಡ್ತೀವಿ ಅಂತನೋ, ಅಥವಾ ನಿನ್ನ ಸಾಲ ತೀರತ್ತೆ ಅಂತನೋ, ಈ ರೀತಿಯಾಗಿ ಆಸೆಯನ್ನು ತೋರಿಸ್ತಾ ಸುಳ್ಳಿನ ಭರವಸೆಯನ್ನು ನೀಡ್ತಾ ಮೊಸಳೆ ಕಣ್ಣೀರು ಸುರಿಸುವ, ಮೊಸಳೆ ಕಣ್ಣೀರು ಅಂತ ಅಂದರೆ ನಾಟಕೀಯವಾಗಿ ಸುಮ್ಮನೆ ಅವ್ರು ನೋಡ್ತಿದಾರಲ್ಲ ಅಂತ ಕಣ್ಣೀರನ್ನು ಹಾಕೋದು, ಈ ಮೊಸಳೆ ಕಣ್ಣೀರು ಸುರಿಸುವ ಮಹಾನಾಯಕರ ನಾಟಕದ ಕತೆ ಹೇಳಲೆ. ಇಂತಹ ಏನು ಉನ್ನತ ವ್ಯಕ್ತಿಗಳಿರ್ತಾರಲ್ಲ, ಮಹಾನಾಯಕರಿರ್ತಾರಲ್ಲ, ಅಂಥವರ ಕತೆ ಹೇಳ. ಏನು ಹೇಳೋದು, ಇದು ಮುಗಿಯದ ಕತೆ. ಏನು ಹೇಳಲಿ, ಯಾರ ಕತೆ ಹೇಳಲಿ, ಏನೇ ಕತೆ ಹೇಳ್ತಾ ಇದ್ರು ಇದು ಮುಗಿಯೋದಿಲ್ಲ. ಈ ನಾಡ ಜನರ ನೋವಿನ ಕತೆ. ಆದರೆ ಇದಿಷ್ಟು ಏನು ಬಡವರ, ರೈತರ, ದೀನರ ನೋವಿನ ಕತೆ. ಇದು ಪ್ರಾಚೀನ ಕಾಲದಿಂದಲೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಲೇ ಬಂದಂತಹ ಕತೆ ಇದು. ಹಾಗಾಗಿ ಇದು ಒಂದು ಮುಗಿಯದ ಕತೆ, ಇದು ಒಂದು ನೋವಿನ ಕತೆ ಅಂತ ಹೇಳ್ತಾರೆ. ಇಲ್ಲಿ ಲೇಖಕರು ಹೇಳಿದ ಹಾಗೆ, ನಾನು ಹೇಳಿದ ಹಾಗೆ, ಸಮಾಜದಲ್ಲಿನ ವರ್ಗ, ವರ್ಣ, ಲಿಂಗ, ಮತ ತಾರತಮ್ಯವನ್ನು ಖಂಡಿಸುವಂತಹ ಕತೆ. ಪ್ರಾಚೀನ ಕಾಲದಿಂದಲೂ ಕೂಡ ಸಮಾಜದ ದಲಿತರ ಮೇಲೆ ದೌರ್ಜನ್ಯ ನಡೀತಲೇ ಇದೆ. ಅದು ಹೇಗೆ ನಡೀತಾ ಬಂದಿದೆ ಅನ್ನೋದನ್ನು ಈ ಒಂದು ಪದ್ಯದ ಮುಖಾಂತರ ಓದುಗನಿಗೆ ತಿಳಿಸುವ ಪ್ರಯತ್ನವನ್ನು ಅರ್ಜುನ್ ಗೋಳ್ಸಂಗಿ ಅವರು ಮಾಡಿದ್ದಾರೆ. ಧನ್ಯವಾದಗಳು.